ನಮಸ್ಕಾರ, ನಾನು ಶಂಕರ್ ಹೆಗಡೆ, ಜ್ಯೋತಿಷಿ. ಶನಿ ವಕ್ರ ಅಂತ ಬಹಳ ಜನ ಚಿತ್ರವಾಗಿ ಪ್ರೆಡಿಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ಅದೇ ರಾಶಿ ಫಲಗಳು 2.5 ದಿನ ಹುಟ್ಟಿದಂತೆ 12 ರಾಶಿಗಳಿಗೆ ಜಗತ್ತಿನ 700 ಕೋಟಿ ಜನರನ್ನು ಹಂಚಿಬಿಟ್ರೆ ಒಂದೊಂದು ರಾಶಿಗೆ ಎಷ್ಟು ಕೋಟಿ ಏನಾಗ್ತಾರೆ? 60 ಕೋಟಿ ಜನ ಬರ್ತಾರೆ, ಅದಕ್ಕಿಂತ ಹೆಚ್ಚೇ ಬರ್ತಾರೆ. ಮಿನಿಮಮ್ ಅದು 60 ಕೋಟಿ ಜನ ಒಂದು ರಾಶಿಗೆ. ಎಲ್ಲರಿಗೂ ಒಂದೇ ತರ ಆಗತ್ತೆ ಇರುವಂಥದ್ದು ಪ್ರಶ್ನೆ. ಸತ್ಯ ಏನು ಅಂತಂದ್ರೆ, ಸೌರಮಂಡಲದಲ್ಲಿ ರಾಹುಕೇತುಗಳಂತೂ ಯಾವುದೇ ಹೆವೆನ್ಲಿ ಬಾಡೀಸ್ ಅಲ್ಲ, ಅವುಗಳಿಗೆ ಯಾವುದೇ ಬಾಡಿ ಇಲ್ಲ, ಒಂದು ಇಮ್ಯಾಜಿನರಿ ಪಾಯಿಂಟ್ಸ್ಗಳವು. ಇನ್ನು ಯಾವ ಗ್ರಹನೂ ವಕ್ರವಾಗಿ ಹಿಂದಿನ ರಾಶಿಗೆಲ್ಲ ಬರೋದಿಲ್ಲ. ಇದನ್ನು ಬಹಳ ಸುಲಭದಲ್ಲಿ ಹೇಳ್ತೀನಿ. ಈಗ ನಾನು ಹಿಲಿಯೋಸೆಂಟ್ರಿಕ್, ಜಿಯೋಸೆಂಟ್ರಿಕ್ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಜನಸಾಮಾನ್ಯರಿಗೆ ಕಷ್ಟ ಆಗಬಹುದು. ಭೂಮಿಯಿಂದ ನಿಂತು ಸೌರವ್ಯೂಹವನ್ನು ನೋಡಿದಾಗ ಗ್ರಹ ಸ್ಥಿತಿಗಳು ಹೇಗೆ ಕಾಣಿಸ್ತವೆ, ಭೂಮಿಯನ್ನು ಕೇಂದ್ರವಾಗಿ ಭೂಮಿ ಮೇಲೆ ಇದ್ದೀವಲ್ಲ, ಇಲ್ಲಿಂದ ನಿಂತು ನೋಡುವಂಥದ್ದು, ಅದಕ್ಕೆ ಜಿಯೋಸೆಂಟ್ರಿಕ್ ಅಂತ ಕರೆಯುವಂಥದ್ದು. ಅದಕ್ಕೆ ಅಯನಾಂಶ ಬೇಕು. ಇನ್ನು ನೀವು ಸೂರ್ಯನಿಂದ ನಿಂತು ಸೌರಮಂಡಲವನ್ನು ನೋಡಿದಾಗ ಹೇಗೆ ಕಾಣಿಸುತ್ತೋ ಅದು ಹೀಲಿಯೋಸೆಂಟ್ರಿಕ್ ಅಂತ ಕರೆಯುವಂಥದ್ದು. ಅಲ್ಲಿ ಸೂರ್ಯನೇ ಕೇಂದ್ರ ಆಗ್ತಾನೆ, ಅದಕ್ಕೆ ಅಯನಾಂಶ ಬೇಕಾಗೋದಿಲ್ಲ. ಈಗ ಕಂಪ್ಯೂಟರಲ್ಲಿ ಬರುವ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಬರುವ ಡಿಗ್ರಿ ಮಿನಿಟ್ಸ್ಗಳಿಗೆ ಸಾಮಾನ್ಯವಾಗಿ ಲಹರಿ ಅಯನಾಂಶ ಹಾಕಿರ್ತಾರೆ. ಆ ಅಯನಾಂಶ ತೆಗೆದುಬಿಟ್ರೆ ನಿಮಗೆ ವಿದೌಟ್ ಅಯನಾಂಶ ಆಗಿಬಿಟ್ರೆ ಸಾಯನ ಅಥವಾ ಟ್ರಾಪಿಕಲ್ ಸಿಸ್ಟಮ್ ಅಂತ ಬರುತ್ತೆ. ಆ್ಯಕ್ಚುಲಿ ನಿಜವಾಗಿಯೂ ಗ್ರಹ ಸ್ಥಿತಿಗಳು ಅಲ್ಲಿರ್ತವೆ. ನಿಮಗೆ ಈ ಭೂಮಿಯಿಂದ ನೋಡಿದಾಗ ಗ್ರಹಗಳು ವಕ್ರವಾದಾಗ ಅನಿಸ್ತವೆ ಬಿಟ್ಟರೆ ಯಾವ ಗ್ರಹಗಳು ವಕ್ರವಾಗಿ ಒಂದು ಸೆಕೆಂಡ್ ಈಚೆ ಬಂದನ್ನು ಸೋಲಾರ್ ಸಿಸ್ಟಮ್ ಕೊಲಾಪ್ಸ್ ಆಗಿಬಿಡುತ್ತೆ. ಹಾಗೆಲ್ಲ ಆಗೋದಿಲ್ಲ. ಬಟ್ ಫಲಶ್ರುತಿಗಳು ಮಾತ್ರ ಕೆಲವೊಂದು ವಕ್ರಗ್ರಹಗಳಿಗೆ ಹೇಳಿದಂಥವು ಆಗ್ತವೆ. ಇನ್ನು ಸುಲಭದಲ್ಲಿ ಹೇಳಬೇಕು ನಿಮಗೆ ವಕ್ರಗ್ರಹ ಸ್ಥಿತಿ ಅಂತಾನೆ, ಇದು ಒಂಥರ ಹಂಗೆ ಅನಿಸುವಂಥದ್ದು. ಈಗ ಒಂದು ಕಾರಲ್ಲಿ ಜೋರಾಗಿ ಹೋಗ್ತಾ ಇದ್ದಾಗ ಗಿಡಮರಗಳೆಲ್ಲ ಹೇಗೆ ಹಿಂದೋದಂಗೆ ಕಾಣಿಸುತ್ತೆ, ಮುಂದಿನ ಬಂದ ಕಾರು ಜೋರಾಗಿ ಹಿಂಗೆ ಹಿಂದೋದಂಗೆ ಅನ್ಸುತ್ತಲ್ವ, ಆ ಥರ. ಅದೇ ನೀವು ಯಾವ್ದಾದ್ರು ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ರೋಡನ್ನು ನೋಡಿ ಮುಂದೆ ಕಾರು ಮುಂದೆ ಹೋದಂಗೆ ಕಾಣಿಸುತ್ತೆ, ನಿಮಗೆ ಈಚೆ ಬರ್ತಿರೋ ಕಾರು ಈಚೆ ಹಿಂದ್ಗಡೆ ಬರ್ತಿರುತ್ತಾರೆ ಕಾಣಿಸುತ್ತೆ. ಹೀಗೆ ಇದು ಹಂಗೆ ಕಾಣಿಸುತ್ತೆ ಬಿನ ಹಿಂದ್ಗಡೆ ಬರೋದಿಲ್ಲ ಯಾವ ಗ್ರಹನೂ. ಹಾಗಾಗಿ ಕುಂಭರಾಶಿಯವರಿಗೆ ಮತ್ತೆ ಮಧ್ಯದಲ್ಲಿ ಬಂತು ಸಾಡೆ ಸಾತಿ, ಮತ್ತು ಮೇಷರಾಶಿಯವರಿಗೆ ಬಿಟ್ಟು ಹೋಯಿತು, ಮಕರ ರಾಶಿಯವರಿಗೆ ಮತ್ತೆ ಸಾಡೆ ಸಾತಿ ಸ್ಟಾರ್ಟ್ ಆಯಿತು. ಈ ಥರ ಎಲ್ಲ ಹೇಳಿ ಕೆಲವೊಂದಿಷ್ಟು ತಿಂಗಳ ಕಾಲ ಮತ್ತೆ ಎದುರ್ಕೊಳ್ಳೋದೆಲ್ಲ ಬೇಡ. ಇನ್ಫ್ಯಾಕ್ಟ್ ಸಾಡೆ ಸಾತಿಲಿ ಯಾವಾಗ ಒಳ್ಳೇದಾಗತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸಾಡೆ ಸಾತಿ ಯಾವಾಗ ಒಳ್ಳೇದು ಮಾಡುತ್ತದೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಹೇಳಿದ್ದೇನೆ, ನೋಡ್ಕೊಳ್ಬಹುದು. ಗ್ರಹಗಳ ಬಗ್ಗೆ ಕೆಲವೊಂದು ಮಾತಿದೆ. ಉತ್ತರ ಕಾಲಮೃತದಲ್ಲಿ ಕವಿರತ್ನ ಕಾಳಿದಾಸ ಅಂತ ಆಥರು, ವಕ್ರಗಳು ನೀಚವಾದ್ರೆ ಉಚ್ಚದ ಫಲವನ್ನು ಕೊಡ್ತವೆ, ಉಚ್ಚ ಗ್ರಹಗಳಾಗಿ ವಕ್ರವಾದರೆ ನೀಚದ ಫಲವನ್ನು ಕೊಡ್ತವೆ ಅಂತ ಒಂದು ಮಾತಿದೆ. ಅದೇನಷ್ಟೊಂದು ಸಮಂಜಸ ಅಲ್ಲ. ನನ್ನ ಜೀವನದಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದೇ ನನಗೆ ಅಷ್ಟು ಸರಿ ಬಂದಿಲ್ಲ. ಹಳೆ ಕಾಲದಲ್ಲೆಲ್ಲ ಕೈಯಿಂದ ಜಾತಕ ಬರೆಯುವಾಗ ಗುರು, ಶನಿ ಮತ್ತು ಮಂಗಳ ಈ 3 ಗ್ರಹದಿಂದ 6, 7, 8ರಲ್ಲಿ ಸೂರ್ಯ ಇದ್ರೆ ವಕ್ರ ಅಂತ ಸುಲಭದಲ್ಲಿ ಬರಿಬಹುದಾಗುತ್ತೆ. ಇಲ್ಲಿ ಅದು ಡಿಗ್ರಿ ಮೇಲೆ ಹೋಗುತ್ತೆ. ಇಂತಿಷ್ಟು ಡಿಗ್ರಿಯಿಂದ ಇಂತಿಷ್ಟು ಡಿಗ್ರಿವರೆಗೆ ಗ್ರಹಗಳು ವಕ್ರಿಯಾಗಿ ಅನಿಸ್ತವೆ, ಹಂಗೆ ಕಾಣಿಸ್ತವೆ ಸೂರ್ಯನಿಂದ. ಇನ್ನು ಕೆಲವೊಂದು ರೂಲ್ ಇದೆ. ವಕ್ರವಾದಾಗ ಹಿಂದಿನ ಮನೆ ಫಲವನ್ನು ಕೊಡ್ತಾನೆ ಅಂತ. ಒಂದು ಹಂತಕ್ಕೆ ಓಕೆ, ಬಟ್ ಅದು ಒಂದನ್ನೇ ಹೇಳ್ಕೊಂಡು ಹೇಳೋದು ಅಷ್ಟು ಸರಿಯಾಗಿ ಬರೋದಿಲ್ಲ. ಉದಾಹರಣೆ ನಂದೇ ಜಾತಕದಲ್ಲಿ ನೋಡಿ, ನಿಜವಾದ ಸ್ಥಿತಿಗತಿಗಳು ಗ್ರಹದ ಹೇಗಿವೆ ಅಂತ ಹೇಳೋದನ್ನ ಸಾಯನ ಜಾತಕದಲ್ಲಿ ನೋಡ್ಕೊಳ್ಬೋದು. ಯಾವಾಗ ಸಾಯನ ಹಾಕಬೇಕು, ಯಾವಾಗ ನೆರೆಯನ್ನು ಹಾಕ್ಬೇಕು ನಾನು ಒಂದು ಹಂತ ಟ್ರ್ಯಾಕ್ ಮಾಡಿದ್ದೀನಿ. ಆಂಜನೇಯ ಕೊಟ್ಬೋದು, ಹಿಂಟಿನ ಅಂಜನಲ್ಲಿ ಆಂಜನೇಯ ಒಂದು ಹಿಂಟ್ ಕೊಟ್ಟಿದ್ದ, ಅದು ಪೂರ್ತಿ ಆಗಿಲ್ಲ. ಪೂರ್ತಿ ಆದ್ಮೇಲೆ ಬಿಡ್ತೀನಿ. ಅದು ನಾನು ಹೊರಗಡೆ ಬಿಟ್ಟೆ ಅಂತಂದ್ರೆ ಅದು ನಾನು ಜ್ಯೋತಿಷ್ಯ ಕೊಟ್ಟ ರಿಟರ್ನ್ ಗಿಫ್ಟ್ ಆಗುತ್ತೆ. ಇನ್ನು ಮಾಡ್ತಾ ಇದ್ದೀನಿ ಅದ್ರ ಮೇಲೆ ವರ್ಕ್. ಈಗ ನನ್ನ ಜಾತಕದಲ್ಲೇ ಮೇಷಲಗ್ನಕ್ಕೆ ನೀವು ನೋಡ್ಬೋದು ಗುರು ವಕ್ರ. ಸೊ ಗುರು 7ನೇ ಮನೆ ಫಲವನ್ನು ಕೊಡ್ತಾ ಆಗಿದ್ರೆ 8ನೇ ಮನೆ ಇರೋದಿಲ್ಲ, 1 ಮನೆ ಹಿಂದೆ ಅಂತಂದ್ರೆ ನನಗೇನೋ ಅಷ್ಟು ಸರಿಯಾಗಿ ಬಂದಿಲ್ಲ. ಹಾಗಂತೇಳಿ ಗುರುಭುಕ್ತಿ ಬಂದಾಗ ನನಗೆ ಒಳ್ಳೇದಾಗಿದೆ. ಈ ಸಲನೇ ಗುರುಭುಕ್ತಿ ಅಷ್ಟೇನು ದೊಡ್ಡದೇನು ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ದಶ ಸೂರ್ಯನಾಗಿರೋದ್ರಿಂದ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಮತ್ತು ಸೂರ್ಯನ ಮೂಮೆಂಟ್ಸ್ಗಳು ತಿಂಗಳಿಗೆ ಒಂದ್ಸಲ ಚೇಂಜ್ ಆಗೋದ್ರಿಂದ ಅಷ್ಟಕ್ಕೋಗ ಬಿಂದುಗಳು ಬಹಳ ಕೌಂಟ್ ಆಗ್ತವೆ. ನನ್ನ ಜಾಗದಲ್ಲಿ ನಾನು ಗುರು ಒಳ್ಳೆ ಯಾಕೆ ಮಾಡಿದ್ರೆ ಹೇಳಲಿಕ್ಕೆ 100 ಕಾರಣ ಕೊಡಬಲ್ಲೆ. ಗುರುಭುಕ್ತಿಯಲ್ಲೇ ಕೇತುದಶ ಗುರುಭುಕ್ತಿಯಲ್ಲೇ ನಾನು ಟಿವಿಲಿ ಬಂದಿದ್ದು 2000 ಇಸ್ವಿಯಲ್ಲಿ. ಅಲ್ಲಿಂದ ತುಂಬಾ ಒಳ್ಳೇದಾಗಿದೆ. ಮತ್ತೆ ಶುಕ್ರದಶ ಗುರುಭುಕ್ತಿಯಲ್ಲೂ ತುಂಬಾ ಒಳ್ಳೇದಾಗಿದೆ. ಸೊ ಗುರು ಯಾಕೆ ಒಳ್ಳೇದು ಮಾಡ್ತಿದ್ದಾನೆ ಅಂತ ಹೇಳೋದಕ್ಕೆ ನಾನು ಮತ್ತೆ ಬೇಕಷ್ಟು ಕಾರಣ ಕೊಡ್ತೀನಿ. ಗುರು 9ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿರುವಂಥದ್ದು ದೊಡ್ಡ ರಾಜಯೋಗ ಅಂತ ಮಹರ್ಷಿ ಪರಾಶರ ಹೇಳಿದ್ದಾರೆ. ಅದು 2 ಲಗ್ನಕ್ಕೆ ಸಾಧ್ಯ. ನನ್ನ ಮೇಷ ಲಗ್ನಕ್ಕೆ ಸಾಧ್ಯ, ಕರ್ಕಾಟಕ ಲಗ್ನಕ್ಕೂ ಸಾಧ್ಯ. ಅದು 1ನೇ ಕಾರಣ. ಅಫ್ಕೋರ್ಸ್ ಅದು ವಿಪರೀತ ರಾಜಯೋಗನೇ ಆಗುತ್ತೆ. 12ನೇ ಮನೆ ಅಧಿಪತಿ 8ರಲ್ಲಿ ವಿಪರೀತ ರಾಜಯೋಗ ಆಯಿತು ಅಲ್ವೇ. ಹಾಗೇನೆ ಕರ್ಕಾಟಕ ಲಗ್ನಕ್ಕೆ 9ನೇ ಮನೆ ಅಧಿಪತಿ 8ಕ್ಕೆ ಬಂದರೆ 6ನೇ ಮನೆ ಅಧಿಪತಿ 8ಕ್ಕೆ ಬಂದಂಗೆ ಆಗುತ್ತೆ. ಅದೇನು ವಿಪರೀತ ರಾಜಯೋಗ ಆಯಿತು. ಇನ್ನು ನನ್ನ ಜಾತಕಕ್ಕೆ ಬಂದರೆ ಅಡಿಷನಲಿ ಏನಂತಂದ್ರೆ ಗುರು ಪುಷ್ಕರಾಂಶ ಅಂದರೆ ನವಾಂಶದಲ್ಲಿ ಉಚ್ಚನಾಗಿದ್ದಾನೆ. ಹಾಗಾದ್ರೆ ಫಲ ಕೊಡಲೇಬೇಕು. ಗ್ರಹಗಳಿಗೆ ಅಂಶಕ್ಕಂತೆ ಬಲ ಅಂತ ಹೇಳೋದ್ರಿಂದ ಗುರು ಒಳ್ಳೇದು ಮಾಡಲೇಬೇಕು ಅಂತ 100 ಕಾರಣಗಳನ್ನು ನಾನು ಕೊಡಬಲ್ಲೆ. ಆಮೇಲೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಉಪನಕ್ಷತ್ರದಲ್ಲಿದ್ದಾನೆ, ಷಷ್ಠಮಿಷದಲ್ಲಿ ದಶಮದಲ್ಲಿದ್ದಾನೆ, ನನ್ನ ವೃತ್ತಿಗೆ ಸಂಬಂಧಿಸಿದ್ದು, ಇಂಥ ಬೇಕಷ್ಟು ಕಾರಣಗಳನ್ನು ಕೊಡ್ಬೋದು. ಬಟ್ ಅದಕ್ಕಿಂತನೂ
ಹಸ್ತ ಮತ್ತು ವಕ್ರಿ ಗ್ರಹಗಳು ಯಾವಾಗ ಒಳ್ಳೆಯದನ್ನ ಮಾಡ್ತವೆ ಅಂತ ಹೇಳಿದ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಕೂಡ ಕೆಳಗಡೆ ಇದೆ, ದಯವಿಟ್ಟು ಆಸಕ್ತರು ಅದನ್ನು ನೋಡ್ಕೊಳ್ಳಿ. ಶನಿ ಹೆಸರಲ್ಲಿ ಹೆದರಿಸೋದೇ ಜಾಸ್ತಿ, ಹಾಗೆಲ್ಲ ಏನೂ ಇಲ್ಲ. ಆರಾಮಾಗಿರಿ. ಶನಿ ನಿಮ್ಮ ಕರ್ಮಗಳನ್ನ ಸರಿ ಮಾಡಲಿಕ್ಕೆ ಬರ್ಬೋದು. ಶನಿ ಕಾಳಿ ಕೆಟ್ಟವರಿಲ್ಲ, ಬುಧ ಕಾಳಿ ಬದುಕಿದವರಿಲ್ಲ ಹೇಳುವಂಥ ಗಾದೆನೇ ಇದೆ. ಬುಧ ಕಾಳಿ ಬದುಕಿದ್ರಿಲ್ಲ ಹೇಳುವಂಥ ಗಾದೆ ನಾನು ಆ ಪಾರ್ಟಿಗೆ ಅಷ್ಟು ಕಿಮ್ಮತ್ತು ಕೊಡೋದಿಲ್ಲ. ಬಟ್ ಶನಿ ನಿಮ್ಮ ಕರ್ಮಗಳನ್ನೆಲ್ಲ ರಿಫೈನ್ ಮಾಡ್ತಾನೆ, ಹೆದರ್ಕೋಬಿಡಿ. ಆರಾಮಾಗಿರಿ. ಕೆಳಗಡೆ 2 ವಿಡಿಯೋ ಲಿಂಕ್ಸ್ಗಳಿವೆ, ಕ್ಲಿಕ್ ಮಾಡಿ ನೋಡಿ. ಆರಾಮಾಗಿರಿ. ದೇವ್ರ ಜಪ ಮಾಡಿ, ಕೈಲಾದಷ್ಟು ಎಳ್ಳು, ಎಳ್ಳೆಣ್ಣೆ, ನೀಲಿ ಬಟ್ಟೆ ಇಂಥವುಗಳನ್ನು ದಾನ ಮಾಡಿ. ಒಂದಿಷ್ಟು ಶನಿವಾರಗಳ ಕಾಲ ದಾನ ಮಾಡಿ. ಏನು ಶನಿವಾರ ಆದರೆ ಏನು ಶನಿವಾರ ದಾನ ಮಾಡಿ, ಒಳ್ಳೆಯದಾಗ್ತದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.